ಇನ್ನು ಮಗಳಿಗಾಗಿ ತನ್ನ ಪತ್ನಿಯನ್ನೇ ಕಿಡ್ನಾಪ್ ಮಾಡಿರುವಂತಹ ಪತಿರಾಯ ಪೊಲೀಸರ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವಂತಹ ಸಂಗತಿ ಬಯಲಾಗಿದೆ. ನಟ, ನಿರ್ದೇಶಕ, ನಿರ್ಮಾಪಕ ಅಂತ ಪೋಸ್ಟ್ ಕೊಡ್ತಾ ಇರುವಂತಹ ಪತಿರಾಯ ಹರ್ಷವರ್ಧನ್ ಮೇಲೆ ಸಾಲು ಸಾಲು ಕೇಸುಗಳು ದಾಖಲಾಗಿದ್ದಾವೆ. ಬೆಂಗಳೂರು, ಮೈಸೂರು, ಹಾಸನ, ಉತ್ತರ ಕನ್ನಡದಲ್ಲಿ ಕೇಸುಗಳು ಇವನ ಮೇಲೆ ದಾಖಲಾಗಿರುವಂಥದ್ದು. ನಟಿ ಚೈತ್ರಾ ಪತಿ ಹರ್ಷವರ್ಧನ್ ವಿರುದ್ಧ ಹಲವು ಕೇಸುಗಳಿದ್ದಾವೆ. ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿ ಹಣವನ್ನು ಪಡೆದು ವಂಚನೆ ಮಾಡ್ತಾನಂತೆ ಈ ವ್ಯಕ್ತಿ. ತದನಂತರ ಮಹಿಳೆಯರ ಜೊತೆಗೇನೆಂದ್ರೆ ಅಸಭ್ಯವಾಗಿ ವರ್ತಿಸಿರುವಂತಹ ಪ್ರಕರಣಗಳು ಸಹ ಈ ವ್ಯಕ್ತಿಯ ಮೇಲಿದ್ದಾವೆ. ಅಂಕಿತಾ, ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ಈ ಹರ್ಷವರ್ಧನ್ ಮೇಲೆ ಬಹಳಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಅದರ ಜೊತೆಗೆ ಸ್ವಂತ ಹೆಂಡತಿಯನ್ನ ಕಿಡ್ನಾಪ್ ಮಾಡಿ ಮಗುವಿಗಾಗಿ ಏನಂತಂದ್ರೆ ಪೀಡಿಸ್ತಾ ಇರುವಂತದ್ದು. ಇವನ ಹಿನ್ನೆಲೆ ಏನು ಅಂತ ಜಗದೀಶ್, ಮಗುವಿಗಾಗಿ ಹೆಂಡತಿಯನ್ನ ಕಿಡ್ನಾಪ್ ಮಾಡಿರುವಂತಹ ಹರ್ಷವರ್ಧನ್ ವಿಚಾರಣೆ ವೇಳೆ ಒಂದಷ್ಟು ವಿಚಾರಗಳು ಬಯಲಾಗ್ತಾ ಇರುವಂತದ್ದು. ಅಂದ್ರೆ ಕೇವಲ ಇದೊಂದೇ ಕೇಸ್ ಅಲ್ಲ, ಸುಮಾರು 20ಕ್ಕೂ ಹೆಚ್ಚು ಕೇಸ್ಗಳು ಆತನ ಮೇಲಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಸೇರಿದಂತೆ ಮೈಸೂರು, ಹಾಸನ, ಶಿರಸಿ, ಸಿದ್ದಾಪುರ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿದೆ ಅಂತ ಹೇಳಿ. ಅಂದ್ರೆ ಇದು ರೀಸೆಂಟ್ ಆಗಿ ದಾಖಲಾಗಿರುವಂತಹ ಕೇಸ್ಗಳಲ್ಲ, ಬದಲಾಗಿ ಕೋವಿಡ್ ಟೈಮ್ನಲ್ಲೂ ಕೂಡ ಈತನ ಮೇಲೆ ಕೇಸ್ಗಳು ದಾಖಲಾಗಿದೆ. ಒಂದು ಕಡೆ ಹಣವನ್ನ ಪಡ್ಕೊಂಡು ಹಣವನ್ನ ವಾಪಸ್ ಕೊಡದೆ ವಂಚನೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪ, ಮತ್ತೊಂದು ಕಡೆ ಯುವತಿಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ. ಅಂದ್ರೆ ಈ ಸಿನಿಮಾದಲ್ಲಿ ಚಾನ್ಸ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಯುವತಿಯರನ್ನ ಕರೆಸ್ಕೊಂಡು ಅವರು ಬಟ್ಟೆ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋ ಗಂಭೀರ ಆರೋಪ ಕೂಡ ಈತನ ಮೇಲಿದೆ. ಜೊತೆಗೆ ಪೊಲೀಸರು ಕೂಡ ಈತನಿಗಾಗಿ ಅಂದ್ರೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನಿಗಾಗಿ ಎಲ್ಲೆಡೆ ಹುಡುಕಾಟವನ್ನ ನಡೆಸ್ತಾ ಇದ್ರಂತೆ. ಆದ್ರೆ ಆತ ಎಲ್ಲೂ ಕೂಡ ಪತ್ತೆಯಾಗಿರ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಅಂದ್ರೆ ಈಗ ಪತ್ನಿಯನ್ನ ಕಿಡ್ನಾಪ್ ಮಾಡಿದಂತಹ ಪ್ರಕರಣ ಯಾವಾಗ ಬೆಳಕಿಗೆ ಬಂತು, ಆಗ ಪೊಲೀಸರು ಈತನ ಒಂದು ಕೇಸನ್ನ ಸೀರಿಯಸ್ ಆಗಿ ತಗೊಂಡು ಈಗಾಗಲೇ ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ಠಾಣೆಯಲ್ಲಿ ಆತನ ಮೇಲೆ ಕೇಸುಗಳು ದಾಖಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅಂದ್ರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಸ್ಟೇಷನ್ಗಳಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕಸ್ಟಡಿಗೆ ಪಡ್ಕೊಂಡು ಮತ್ತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ 20 ಕೇಸ್ಗಳು ಅಂತಂದ್ರೆ ಸಾಮಾನ್ಯದಲ್ಲ, ಬಹಳ ಗಂಭೀರವಾದಂತಹ ಪ್ರಕರಣ ಇದು. ಹಾಗಾಗಿ ಆರೋಪಿಯ ವಿರುದ್ಧ ದಾಖಲಾದಂತಹ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತೀವ್ರ ತನಿಖೆಯನ್ನ ಮಾಡಬೇಕಾಗುತ್ತೆ. ಈಗ ಅಂದ್ರೆ ನಿನ್ನೆ ಏನ್ ಈತನ ವಿಚಾರ ಒಂದು ಬೆಳಕಿಗೆ ಬಂತು, ಅದಾದ ಮೇಲೂ ಕೂಡ ಮೋಸ ಹೋದವರು ಈತನ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಈತ ಫ್ರಾಡ್ ಮಾಡ್ತಾ ಇದ್ದ, ಜೊತೆಗೆ ಏನೆಲ್ಲ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.